ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮಗೆ ನರೇಂದ್ರ ಮೋದಿ ಮುಖ್ಯ. ಕಿವಿಗೆ ಏನೋ ತೃಪ್ತಿ ಬೇಕಂದ್ರೆ ಮೋದಿ ಸರ್ಕಾರ ಬೇಕು, ಹೊಟ್ಟೆ ತುಂಬಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದ್ರೆ ಮೋದಿ ಅವರೊಬ್ಬರೇ. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ. ಮೋದಿ ಸರ್ಕಾರನೇ ಬರಬೇಕು. ಅದು ಬಂಡೆ ಜಗ್ಗಲ್ಲ ಬುಗ್ಗಲ್ಲ, ಅದು ಗೆದ್ದೆ ಗೆದ್ದಿತ್ತು. ಜಾಗ ಜನ ಕೊಡ್ಲಿ, ಕುಬ್ಸಾನ ಕೊಡ್ಲಿ, 2 ವರ್ಷ ಮಂಜುನಾಥೆ ಬರೋದು. ಅವ್ರಿಗೆ ತಂದು ಕಪ್ ಚುಕ್ಕೆ ಇಕ್ಕಿ ಒಂದು ಟೋಪಿ ಇಟ್ಬಿಟ್ಟು ಅವ್ನ ಅಧ್ವಾನ ಮಾಡಿ ಅವ್ರ ಹೆಸರನ್ನ ಹಾಳು ಮಾಡಕ್ಕೆ ಮೋದಿ ಊಟ ಸಂಚು ಸರ್. ಖಂಡಿತ ಮಂಜುನಾಥ್. ಈಗ ಮಂಜುನಾಥ್ ಅವರು ಅರ್ಕೆ ಕುರಿ ಮಂಜುನಾಥೆ ಬರೋದು. ಬಂಡೆ ಮಂಜುನಾಥ್ ಗೆಲುವು ಗ್ಯಾರಂಟಿ. ಡಿ.ಕೆ. ಸುರೇಶ್ನ ಸೋಲ್ಸಕ್ಕೆ ನರೇಂದ್ರ ಮೋದಿ ಬಂದು ನಿಂತರೂ ಆಗಲ್ಲ ಸರ್. ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕೋದು. ಡಾಕ್ಟರ್ ಮಂಜುನಾಥ್ಗೆ ಹಾಕೋದು ನಾವೆಲ್ಲ ಓಟು. ನಮ್ಮ ಕಗ್ಗಳ್ಳಿ ಪಂಚಾಯತಿಗೆ ಸೂರಿನೇ. ಈಗ ಲೋಕಸಭೆ ಎಲೆಕ್ಷನ್ ಬರ್ತದಲ್ಲ, ಓಕೆ. ಸೆಂಟ್ರಲಲ್ಲಿ ಬಿಜೆಪಿ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದೆ. ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗ್ತದೆ? ಬದಲಾವಣೆ ಆಗ್ಬೇಕು ಸರ್. ತೃಪ್ತಿ ಆಗ್ತಿರುತ್ತೆ ಥರ ಕಾಲ ಬದಲಾವಣೆ ಆಗಬೇಕು. ರಾಹುಲ್ ಗಾಂಧಿಯವ್ರಿಗೆ ಅನುಭವ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೊಂದು ಪ್ರಧಾನಿ ಪಟ್ಟ ಕೊಟ್ಟರೆ ಅನುಭವ ಬರುತ್ತಲ್ಲ, ಅವರಲ್ಲಿ ನೋಡ್ಬೋದಲ್ಲ ಒಂದು ಬದಲಾವಣೆ. ಹಾಂ, ತರದೇನೆ ಅವ್ರಿಗೆ ಪ್ರಧಾನಿ ಪಟ್ಟ ಕೊಡದೇನೆ ಅವ್ರಿಗೆ ಅನುಭವ ಇಲ್ಲ ಅಂತ ಅದು ಹೇಗೆ ಹೇಳೋಕ್ಕಾಗುತ್ತೆ? ಬದಲಾವಣೆ ಬೇಕು. ಓಕೆ, ಹಾಗಾದರೆ ಈ ನಮ್ಮ ಕ್ಷೇತ್ರದಲ್ಲಿ ಹಾಂ, ಡಿ.ಕೆ. ಸುರೇಶ್ ಕಾಂಗ್ರೆಸ್ಸಿಂದ JDS ಬಿಜೆಪಿ ಮೈತ್ರಿ ಮಾಡಿಕೊಂಡು ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರಿಗೆ ಗೌರವಾನ್ವಿತ ಒಂದು ಕೆಲಸ ಇದೆ. ಡಾಕ್ಟರ್ ಆಗಿದ್ದಾರೆ, ಅವ್ರನ್ನ ರಾಜಕೀಯಕ್ಕೆ ತರಬಾರ್ದಾಗಿತ್ತು. ವ್ಯಕ್ತಿಗತವಾಗಾದರೆ ಅವ್ರಿಗೆ ನಮಗೆ ಇಷ್ಟ, ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅವ್ರಿಗೆ. ರಾಜಕೀಯನೇ ಬೇರೆ, ವೈದ್ಯ ವೃತ್ತಿನೇ ಬೇರೆ, ಪ್ರತಿಯೊಂದು ವೃತ್ತಿನೇ ಬೇರೆ. ಆಟೋ ಡ್ರೈವರೇ ಬೇರೆ, ಏರೋಪ್ಲೇನ್ ಓಡಿಸೋ ಪೈಲಟೇ ಬೇರೆ. ಹಾಂ, ತರಬಾರ್ದಾಗಿತ್ತು. ವ್ಯಕ್ತಿಗತ ಬೇರೆ, ವ್ಯಕ್ತಿಗತವಾಗಿ ವರ್ಚಸ್ಸು ಅವ್ರ ಮೇಲೆ ಪ್ರೀತಿ ಇದೆ, ಬಟ್ ರಾಜಕೀಯಕ್ಕಿಲ್ಲ. ರಾಜಕೀಯ ಅವ್ರಿಗೆ ತುಂಬ ಬದಲಾವಣೆ ಬೇಕು ರಾಜಕೀಯಕ್ಕೆ. ಡಿ.ಕೆ. ಸುರೇಶ್ ಸರ್ ಪಕ್ಕ 50,000 ಲೀಡರ್ ಸರ್. ಪ್ರತಿ ಬೂತ್ ಮಟ್ಟದಲ್ಲೂ ಅವ್ರಿಗೆ ಅಭಿಮಾನಿಗಳಿಗೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಅವರು, ಗ್ರಾಮ ಪಂಚಾಯತಿಯಿಂದನೂ. ಈಗ ಈ 5 ಗ್ಯಾರಂಟಿ ಕೊಟ್ಟಿದ್ರಲ್ಲ ರಾಜ್ಯ ಸರ್ಕಾರ, ಅದು ಪ್ಲಸ್ ಆಗುತ್ತೆ ಸರ್ ಎಲೆಕ್ಷನ್? ಪ್ಲಸ್ ಆಗುತ್ತೆ, ಯಾಕಾಗಲ್ಲ, ಪ್ಲಸ್ ಅದೇ ಆಗುತ್ತೆ. ಸರ್, ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಬಿಜೆಪಿ ಸರ್ಕಾರ ಇದೆ, 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗುತ್ತೆ? ತೃಪ್ತಿ ತಂದಿದೆ ಸರ್. ಬೀದಿ ಬದಿ ವ್ಯಾಪಾರಿಗಳಿಗೆ 10,000ದಿಂದ 50,000 ರೂಪಾಯಿ ಲೋನ್ ಕೊಡ್ತಿದ್ದಾರೆ. ಯಾವುದೇ ಒಂದು ಜವಾಬ್ದಾರಿ ಇಲ್ಲದೆ, ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲದೆ ನರೇಂದ್ರ ಮೋದಿ ಇದ್ದರೆ ಬರೋದು. ಯಾಕೆ ಗೊತ್ತಾ, ಇನ್ನೊಂದು ನಮ್ಮ ಮಾಗಡಿ ಕ್ಷೇತ್ರ ಆಗಿರ್ಬೋದು, ನೆಕ್ಸ್ಟು ಅಲ್ಲೇ 3 ಸರಿ ಡಿ.ಕೆ. ಸುರೇಶ್ ಗೆದ್ದಿದ್ದಾರೆ. ಇಲ್ಲಿ ಯಾವುದೇ ಅಂತ ಬದಲಾವಣೆ ಇಲ್ಲ. ಈ ಮಾಗಡಿ ಹಾಳು ಕೊಂಪೆನೇ. ಯಾಕೆ ಅಂತ ಅಂದರೆ ನಾವು ಹೇಳೋದು, ಇಲ್ಲಿ ನೋಡಿ, ಇದು ಸಿವಿಲ್ ಬಸ್ ಸ್ಟ್ಯಾಂಡು, ಇದು KSRTC ಬಸ್ ಸ್ಟ್ಯಾಂಡು. ಸಿವಿಲ್ ಬಸ್ ಸ್ಟ್ಯಾಂಡ್ಗೂ KSRTC ಬಸ್ ಸ್ಟ್ಯಾಂಡ್ಗೂ ಅಳತೆ ಮಾಡ್ಕೊಳ್ಳಿ. ಇಲ್ಲಿ ಕುಡಿಯೋದು ನೀರಿಲ್ಲ, ಅಲ್ಲಿ ಎಲ್ಲ ಕುಡಿಯೋದು ನೀರಿದೆ. ಯಾಕೆ ಹೇಳಿ, KSRTC ಬಸ್ ಸ್ಟ್ಯಾಂಡ್ ಅದು ಸರ್ಕಾರಕ್ಕೆ ಎಲ್ಲ ಸೌಲಭ್ಯ ಕೊಡ್ತಾರೆ. ಇಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡ್ಗೆ ಯಾವುದೇ ಅಂತ ಸೌಲಭ್ಯ ಇಲ್ಲ. ಇಲ್ಲ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ಸೌಲಭ್ಯ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲೂ ಯಾವುದೇ ಸೌಲಭ್ಯ ಇಲ್ಲ. ಮಕ್ಳಿಗೆ ನಾವೇನು ಕೇಳೋದು ಅಂತ ಅಂದರೆ, ಒಂದು MLA ಆಗ್ಬೋದು, ಕೌನ್ಸಿಲರ್ ಆಗ್ಬೋದು, ನಮ್ಮ ಇಷ್ಟ ಬಂದಾಗ ಆಗ್ತೀವಿ. 500 ವರ್ಷಗಳ ನಂತರ ಒಂದು ರಾಮ ಮಂದಿರ ಕಟ್ಟವ್ರೆ ಅಂದರೆ ಮೋದಿಯವರೊಬ್ಬರೇ. ಇನ್ನೂ 1000 ವರ್ಷ ಹೋದ್ರೂ ಕಟ್ಟಕ್ಕೆ ಆಯ್ತಿರಲಿಲ್ಲ ಯಾವನೂ. ಆದ್ದರಿಂದ ನಾವು ಮೋದಿಯವ್ರಿಗೆ ಓಟ್ ಹಾಕೋದು. ಕಾಂಗ್ರೆಸ್ ಅಂತ ನಾಯಕರಿಲ್ವಾ ಸರ್? ಹಾಗಾದ್ರೆ ಯಾರಿದ್ದಾರೆ ಸರ್ ಹೇಳಿ, ನೀವು ಇಂಥವ್ರು ಇದ್ದಾರೆ ಅಂತ ಹೇಳಿ. ಅಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ರಾಮನಗರ, ಅಲ್ಲ, ನಾವು ಬೆಂಗಳೂರು ಗ್ರಾಮಾಂತರ ಬಂದು ಇದು ಮಾಡಿ ಯಾವುದೇ ಒಂಥರ ಆಯಿತು ಹೇಳಿ, ಒಂದೇ ಒಂದು ಬಸ್ ಸ್ಟ್ಯಾಂಡ್ಗೆ ಕುಡಿಯೋ ನೀರು ಕೊಟ್ಟವ್ರ. ಬರೀ ಒಂದು 30,000 ರೂಪಾಯಿ ಆಗ್ಬೋದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಎಲ್ಲೆಲ್ಲೋ. ಪಾರ್ಟಿ, ಲೋಕಸಭೆ ಎಲೆಕ್ಷನ್ನು, ಅದು ಇದು ಸ್ಟ್ರೈಕು ಅಂದ್ಬಿಟ್ಟು. ಇಲ್ಲ ಸರ್, ಅವರು ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ರು 1 ವರ್ಷ ಅಷ್ಟೇ, ಎಲ್ಲ ಕೆಟ್ಟ ನಿಂತವೆ. ಇವತ್ತು ನಾವು ಕಾಯನ್ ಹಾಕಿದ್ರು ನೀರು ಬರ್ತದಿಲ್ಲ ಅಂದರೆ ಬರೋಲ್ಲ. ಇವತ್ತು ಆ ಕಾಯನ್ ಹಾಕಿದ್ರು ನೀರು ಬರದಂಥ ಪರಿಸ್ಥಿತಿ ಇದೆ ಮಾಗಡಿಲಿ. ಈಗ ಈ ಕ್ಷೇತ್ರಕ್ಕೆ ಬಂದರೆ ಸರ್, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹಾಕೋದು. ಹಾಂ ಸರ್. ಯಾಕೆ ಅಂತಂದರೆ ಅವರು ಬಡವರಾಗ್ಬೋದು, ಇಲ್ಲ ಸಾಹುಕಾರ ಆಗ್ಬೋದು, ಎಷ್ಟೋ ಜನಗಳಿಗೆ ಹೆಲ್ಪ್ ಮಾಡವ್ರೆ. ನಾಳೆ ದಿನ ಹೆಲ್ಪ್ ಮಾಡ್ತಾರೆ ಅಂದರೆ ಒಂದು ಮನೋಭಾವ ಇದೆ. ಯಾಕೆ ಗೊತ್ತಾ, ಇದೇ ಕ್ಷೇತ್ರದಲ್ಲಿ MLA ನಾವು ಚೇಂಜ್ ಮಾಡ್ಕೊಂಡಿದ್ದೋ, ಇಲ್ಲ ನಮ್ಮ ಮನುಷ್ಯ ಅಂದ್ಬಿಟ್ಟು ಈ ಸರಿ ಗೆಲ್ಸ್ಕೊಂಡು, ಆದ್ದರಿಂದ ಆದ್ರೂ ನಮಗೆ ಮೋದಿಯವರು ಒಂದು ಇನ್ಫ್ರೆಕ್ಷನ್. ಯಾಕೆ ಗೊತ್ತಾ, ಮುಂದಕ್ಕೂ ಅವರೇ ನಮಗೆ ತಲೆ ಕಾಯ್ತಾರೆ ಅನ್ನೋ ಒಂದು ನಂಬಿಕೆ. ಈ ಸರಿ ನಮ್ಮ ಸ್ನೇಹಿತರು ಯಾರೇ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅವ್ರ ಕಡೆಯಿಂದ ಹಾಕ್ಸೋಕ್ಕೆ ನಾವು ಬೀಜಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಈಗ
ಈಗ 5 ಗ್ಯಾರಂಟಿ ಕೊಟ್ಟಿದ್ರಲ್ಲ ರಾಜ್ಯ ಸರ್ಕಾರ, ಯಾವುದು ಬರಲ್ಲ ಸರ್, ಅದು ಪ್ಲಸ್ ತಲುಪ್ ಪ್ಲೇಸ್ ಇಲ್ಲ ಸರ್. ಯಾರಿಗೂ ಬಂದಿದೆ ಈ ತಿಂಗಳು? ಎಷ್ಟು ಜನ ತೋರಿಸ್ಲಿ, ಯಾರಿಗೂ ಬಂದಿಲ್ಲ. ಅದು ಇಷ್ಟ ಬಂದವ್ರಿಗೆ ಹಾಕ್ತಾರೆ, ಕಷ್ಟ ಬಂದವ್ರಿಗೆ ಇರ್ತಾರೆ. ಬೇಡ ಬಿಡಿ, ಅಕ್ಕಿ ಕಂಪಲ್ಸರಿ ಕೊಡ್ರಿ, ಅವ್ರೇನು ಅನ್ನ ಉಣ್ಣಲ್ಲ ಅಂತಾರೆ. ಈಗ ತಿಂಗಳ ಅಕ್ಕಿ ಕೊಡ್ತಿದ್ರು, ಎಲ್ಲ ಜೀವನ ನಡೆಸ್ತಿದ್ರು. ಅದರಿಂದ ಇವರು 510 ರೂಪಾಯಿ ಹಾಕ್ತಾರೆ 3 ಜನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಕಾಯ್ತಿರ್ತಾರೆ. ಈ ಸರಿ ಯಾರಿಗೂ ಬಂದೇ ಇಲ್ಲ. ಹಂಗೆ ಅಂದ್ಬಿಟ್ಟು ಇವ್ರ ಹತ್ರ 510 ರೂಪಾಯಿ ಕೇಳೋಕ್ಕೆ ವಿಧಾನಸೌಧದ ಹತ್ರ ಹೋಗ್ತಾರ. ಈಗ 500 ರೂಪಾಯಿ ಕೇಳೋಕ್ಕೆ ನಾವು ವಿಧಾನಸೌಧದ ಹತ್ರ ಹೋಗೋಣ? ಈ ಸರಿ ಬಂದೇ ಇಲ್ಲ ಯಾರಿಗೂ. ಹಾಗಾದ್ರೆ ಈ ಸಲ ಯಾವುದು ಬದಲಾವಣೆ ಬೇಡ ಅಂತೀರಾ? ಬದಲಾವಣೆ ಎಲ್ಲ ಸರ್, ಡಾಕ್ಟರ್ ಮಂಜುನಾಥ್ಗೆ ಹಾಕೋದು. ನಾವು ಬದಲಾವಣೆ ಕೇಳ್ತಾ ಇದ್ದೀವಿ. ಸೆಂಟ್ರಲ್ ಯಾವುದು ಬದಲಾವಣೆ ಬೇಡ ಸರ್. ಕುಮಾರಸ್ವಾಮಿ ನೋಡಿ ಓಟ್ ಹಾಕಲ್ಲ ಸರ್, ನಮಗೆ ನರೇಂದ್ರ ಮೋದಿ ಮುಖ್ಯ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.